ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಸಾಮೆಯಲ್ಲಿ ಯಾವ ರೀತಿ ನಿಮಗೆ ಕಿಚಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮಿಲೆಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನೆಂದರೆ, ನೋಡಿ, 2 ಕಪ್ ನಾನು ಮಿಲೆಟ್ ಸಾಮೆ ತಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇನ್ನೂ 1 ಕಪ್ಪಲ್ಲಿ ಹಾಫ್ ಕಪ್ಪು ನೋಡಿ ಇದೆ ಸಾಮೆ. ನೋಡಿ, ಇನ್ನು ಹಾಫ್ ಕಪ್ ನಾನು ತೊಗರಿಬೇಳೆ ತಗೊಂಡಿದ್ದೀನಿ, ಮತ್ತು ಇನ್ನೊಂದು ಹಾಫ್ ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ. ಯಾಕೆಂದರೆ ಸಾಮೆ ತುಂಬ ಹೀಟ್ ಇರೋದ್ರಿಂದ ಹೆಸರು ಬೇಳೆ ಯಾಕಂದರೆ ಸ್ವಲ್ಪ ತಂಪಾಗಿರುತ್ತೆ. ನೋಡಿ, ಅದಕ್ಕೆ ನಾನು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಮತ್ತು ಅರಿಶಿನ 1/4 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 2 ಇಂಚ್ ಚಕ್ಕೆ, 3 ಲವಂಗ, 4 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಚ್ಕೊಂಡಿದ್ದೀನಿ ನಾನು. ನೋಡಿ ವೀಕ್ಷಕರೇ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಡಯಾಬಿಟಿಸ್ ಇರೋರು, ರೈಸ್ ಹೆಂಗಪ್ಪ ತಿನ್ನೋದು ಅನ್ನೋರು ಇದನ್ನು ಮಾಡ್ಕೊಬೋದು, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಅದಕ್ಕೆ ನಾನು ತರಕಾರಿನೂ ಅಷ್ಟೇ. ನೋಡಿ, ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ನವಿಲು ಕೋಸು, ಮತ್ತು ಕ್ಯಾರೆಟ್ ಸ್ವಲ್ಪ. ನೋಡಿ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನೋಡಿ, ಒಂದು ಕುಕ್ಕರ್ಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ನಾನು ಚಕ್ಕೆ ಮತ್ತು ಲವಂಗ 2 ಹಾಕ್ಕೊತಾ ಇದ್ದೀನಿ. ಅವೆರಡು ಅಷ್ಟೇ ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಮೆಣಸಿಕಾಯಿ ನೋಡಿ, ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಈರುಳ್ಳಿ. ನೋಡಿ, ಇದು ಫುಲ್ಲು ಎಣ್ಣೆ ಬಿಸಿ ಆದಮೇಲೆ ಅದನ್ನು ನೀವು ಮೀಡಿಯಮ್ ಫ್ಲೇಮ್ ಹಾಕ್ಕೊಂಬಿಡಿ. ನೋಡಿ, ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಅದು ಕಲರ್ ಸ್ವಲ್ಪ ಚೇಂಜ್ ಆಯಿತು. ಅದಕ್ಕೆ ನಾನು ಖಾರ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತಂದರೆ, ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನೋಡಿ, ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ತನಕ ನೀವು ಟೊಮೆಟೊ ಫ್ರೈ ಮಾಡಬೇಕು. ನೋಡಿ, ಸಣ್ಣಗೆ ತೆಳುವಾಗಿ ಹಚ್ಕೊಬೇಕು ನೀವು, ಆವಾಗ ನೀವು ಬೇಗನೂ ನಮಗೆ ಫ್ರೈ ಆಗುತ್ತೆ. ಮತ್ತು ಕ್ಲೀನಾಗಿ ಒಂದೇ ಸಮ ಚೆನ್ನಾಗಿ ಎಲ್ಲನೂ ಅಷ್ಟೇ ಫ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಚೆನ್ನಾಗಿ ಬೆಂದಿದೆ. ಟೊಮೆಟೊನೂ ಅಷ್ಟೇ, ನಿಮಗೆ ಟೊಮೆಟೊ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಪೂರ್ತಿ ಚೆನ್ನಾಗಿ ಬೇಯಬೇಕು. ನೋಡಿ, 1/4 ಭಾಗ ಟೊಮೆಟೊ ಬೆಂದಮೇಲೆ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತರಕಾರಿ ಜೊತೆನೂ ಅದು ಚೆನ್ನಾಗಿ ತರಕಾರಿ ಬೇಯಿಸಲ್ಲಿ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿನೂ ಅಷ್ಟೇ, ಅದೇ ಹಾಕಬೇಕು ಇದೇ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತರಕಾರಿನೂ ಅಷ್ಟೇ ಈ ಥರ ಇಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೊಬೇಕು. ಯಾಕೆಂದರೆ ಬೇಗ ಬೇಯುತ್ತೆ, ಒಂದು ಬೇಯಲ್ಲ ಆ ಥರ ಆಗುತ್ತೆ. ಅದಕ್ಕೆ ಒಂದೇ ಸಮಕ್ಕೆ ಎಲ್ಲನೂ ಕಟ್ ಮಾಡಬೇಕು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀವು ಉಪ್ಪು ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದನೂ ನಿಮಗೆ ತಳ ಬೇಗ ಹಿಡಿಯಲ್ಲ. ಸೊ ಚೆನ್ನಾಗಿ ಅದು ನೀರೆಲ್ಲ ಡ್ರೈ ಆಗೋಷ್ಟರಲ್ಲಿ ನಿಮಗೆ ಒಂದು ಅರ್ಧ ಭಾಗ ಎಷ್ಟು ಬೇಯಬೇಕಷ್ಟು ತರಕಾರಿನೂ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಇದಕ್ಕೆ ಹಸಿ ಬಟಾಣಿನೂ ಇದ್ದರೂ ಅಷ್ಟೇ ನೀವು ಹಾಕೋಬೋದು. ನೋಡಿ, ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದೆ ಅಲ್ವಾ, ಸಾಮೆ ಮತ್ತು ತೊಗರಿಬೇಳೆ ಮತ್ತು ಹೆಸರುಬೇಳೆ 3 ನಾನು ಹಾಕ್ಕೊತಾ ಇದ್ದೀನಿ. ನೀರು ಅಷ್ಟೇ, ನಾನು 1:3 ಹಾಕ್ಕೊತಾ ಇದ್ದೀನಿ. 1 ಕಪ್ ನೀವು ಇದನ್ನು ಸಾಮೆ ತೊಗೊಂಡ್ರೆ 3 ಕಪ್ ನೀರನ್ನು ನೀವು ಹಾಕ್ಕೊಬೇಕು. ಸೇಮ್ ಬಿಸಿಬೇಳೆ ಬಾತ್ಗೆ ಹಾಕ್ಕೊತೀವಲ್ವ ಆ ಕನ್ಸಿಸ್ಟೆನ್ಸಿಯಲ್ಲೇ ಹಾಕ್ಕೊಳ್ಳಿ. ನೋಡಿ, ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಅಷ್ಟೇ ತುಂಬ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಸಾಮೆ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ಹಂಗಾಗಿ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಕುದಿ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಸಲ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬರ್ಸ್ಕೊಬೇಕು. ನೋಡಿ, ಅದು 3ರಿಂದ 4 ವಿಸಲ್ ಬಂದಿದೆ. ಸೊ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈ ರೀತಿ ನಿಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ತೆಳ್ಳಗೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ ಅದು. ಸೊ ಇದನ್ನು ನೀವು ತರಕಾರಿ ಎಲ್ಲ ಸ್ವಲ್ಪ ಮೇಲೆ ಬಂದ್ಬಿಟ್ಟದೆ, ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ. ಇದು ನೋಡಿ, ಇದನ್ನು ವಾರಕ್ಕೆ 1-2 ಸಲ ಮಾಡ್ಕೊಬೋದು ನೀವು.
ರೈಸ್ ಜಾಸ್ತಿ ತಿನ್ನಬೇಕು ಅಂತ ಅನ್ಸೋರಿಗೆ ನೀವು ಈ ರೀತಿ ಮಾಡಿಕೊಂಡ್ರೆ ರೈಸ್ ತಿನ್ಬೇಕು ಅನ್ಸಲ್ಲ ಜಾಸ್ತಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಬೇಕಂತ ನಿಮಗೆ ಅನಿಸುತ್ತೆ. ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.